ನಮಸ್ಕಾರ ವೀಕ್ಷಕರೇ, ಜಲವೇ ಜೀವನ ವಿಸ್ತಾರ ನ್ಯೂಸ್ನ ವಿಶೇಷ ಪ್ರಯತ್ನ. ವಿಸ್ತಾರ ನ್ಯೂಸ್ನ ಮಹಾ ದೊಡ್ಡ ಅತ್ಯಂತ ಸಹಾಯಕವಾದ ಜನರಿಗೆ ಬಹಳ ಹತ್ತಿರವಾದಂಥ ಅಭಿಯಾನ ಜಲವೇ ಜೀವನ. ಇವತ್ತು ಮಿಷನ್ ಭಗೀರಥದ ಮೂಲಕ ಆ ಭಗೀರಥ ಪ್ರಯತ್ನ ಅನ್ನೋದನ್ನು ನೀವು ಕೇಳಿರ್ತೀರಿ. ಅದನ್ನು ಇವತ್ತು ನೀವು ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದ್ದೀರಿ. ರಾಜ್ಯದಲ್ಲಿ ಕಂಡು ಕೇಳರಿಯದಂಥ ಬರಗಾಲ ಇದೆ. 123 ವರ್ಷಗಳಲ್ಲೇ ಕಂಡು ಕೇಳರಿಯದ ಬರಗಾಲ. ಯಾವತ್ತು ಯಾವುದೋ ಒಂದು ಜಿಲ್ಲೆಯಲ್ಲಿ ಬರಗಾಲ ಅಂತೆ, ಇನ್ನೊಂದು ಯಾವುದೋ ಜಿಲ್ಲೆಯಲ್ಲಿ ಬರಗಾಲ ಅಂತೆ, ಉತ್ತರ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಬರಗಾಲ ಅಂತೆ, ಒಂದಿಷ್ಟು ತಾಲೂಕುಗಳಲ್ಲಿ ಬರಗಾಲ ಅಂತೆ, ಬರಪೀಡಿತ ತಾಲೂಕಂತೆ ಅಂತ ಕೇಳ್ತಾ ಇದ್ವಿ ಅಷ್ಟೇ. ಆದರೆ ಇವತ್ತು ಇಡೀ ರಾಜ್ಯವೇ ಭೀಕರ ಬರಕ್ಕೆ ತುತ್ತಾಗಿ ನಲುಗ್ತಾ ಇದೆ, ಅಕ್ಷರಶಃ ನಲುಗ್ತಾ ಇದೆ. ಬೆಳಗ್ಗೆ ಇವತ್ತು ಯುಗಾದಿ, ಬಹಳ ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಜಗಮಗ ಅಂತ ಮಿಂಚಿಕೊಂಡು ಟಿವಿ ಮುಂದೆ ಬಂದು ಹ್ಯಾಪಿ ಯುಗಾದಿ, ರಾಜ್ಯದ ಸಮಸ್ತರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳಬೇಕು ಅಂತ ಮನಸ್ಸು. ಆದರೆ ಎಲ್ಲೋ ಒಂದು ಕಡೆ ಅಳುಕು ಇತ್ತು, ಎಲ್ಲೋ ಒಂದು ಕಡೆ ನೋವಿತ್ತು, ಎಲ್ಲೋ ಒಂದು ಕಡೆ ದುಮ್ಮಾನ ಇತ್ತು. ಅಲ್ಲ ರೀ, ಇಡೀ ರಾಜ್ಯದಲ್ಲಿ 236 ತಾಲೂಕುಗಳ ಪೈಕಿ 226 ತಾಲೂಕುಗಳಲ್ಲಿ, ಅಂದರೆ 95% ತಾಲೂಕುಗಳು ರಣಭೀಕರ ಬರದಿಂದ, ರಣಭೀಕರ ಜಲಕ್ಷಾಮದಿಂದ ನಲುಗಿ ಹೋಗ್ತಾ ಇದೆ. ಈ ಹೊತ್ತಿನಲ್ಲಿ ಹ್ಯಾಪಿ ಯುಗಾದಿ, ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಗೆ ಹೇಳೋದು? ಹಬ್ಬವನ್ನು ನೀರಿಲ್ಲದೆ ಆಚರಿಸೋದಾ? ಪಾಪ ಎಲ್ಲೋ ಒಂದು ಕಡೆ ಈ ರಾಜ್ಯದ ಮೂಲೆಯಲ್ಲಿ ಜನ ಬಿಂದಿಗೆ ಹಿಡ್ಕೊಂಡು ಇಡೀ ದಿನ ತೊಟ್ಟು ನೀರಿಗೋಸ್ಕರ ಕಾಯ್ತಾ ಇದ್ದಾರೆ. ನಾವಿಲ್ಲಿ ಖುಷಿಯಿಂದ ಆಚರಿಸೋದಾ? ಹಬ್ಬವನ್ನು ಆಚರಿಸೋದಾ? ಈ ಥರದ ಪ್ರಶ್ನೆಗಳು ಬಂದು ವಿಸ್ತಾರ ನ್ಯೂಸ್ ಆಗ ಒಂದು ಪಕ್ಕಾ ಮಾಡಿಕೊಳ್ತು, ಇಲ್ಲ ಈ ಬಾರಿ ಹಬ್ಬ ಮಾತ್ರ ಆಗಬಾರ್ದು, ಜನಸೇವೆಯ ಹಬ್ಬ ಇದಾಗಬೇಕು ಅಂತ. ಹನಿ ಹನಿಗೂ ತತ್ವಾರ ಇದ್ದಂಥ ರಾಜ್ಯದಲ್ಲಿ ಮಿಷನ್ ಭಗೀರಥ ಜಲವೇ ಜೀವನ ಅನ್ನೋ ಹೆಸರಿನಲ್ಲಿ 100 ಟ್ಯಾಂಕರ್ಗಳಷ್ಟು ನೀರನ್ನ ಸಾವಿರಾರು ಕುಟುಂಬಗಳಿಗೆ, ಸಾವಿರಾರು ಜನರಿಗೆ ಮುಫ್ತವಾಗಿ, ಉಚಿತವಾಗಿ ಶುದ್ಧ ಕುಡಿಯುವ ನೀರನ್ನು ತಲುಪಿಸ್ತೀವಿ ನಾವು ಅಂತ 11 ಗಂಟೆಗೆ ಈ ಮಿಷನ್ಗೆ ಚಾಲನೆಯನ್ನು ಕೊಟ್ವಿ. ನಾವು ಏನೇನೋ ಅಂದ್ಕೊಂಡಿದ್ವಿ, ಆದರೆ ನಿಜಕ್ಕೂ ರಾಜ್ಯದ ಜನ ಇದನ್ನು ನಾನು ಬಹಳ ದೊಡ್ಡ ಮಟ್ಟಿನ ಪ್ರತಿಕ್ರಿಯೆ, ನಮಗೆ ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಆ ನೀರನ್ನ ಕಂಡ ತಕ್ಷಣ ಜನ ಓಡಿ ಬಂದ ರೀತಿ, ಜನ ನೀರನ್ನು ಸ್ವೀಕಾರ ಮಾಡ್ಕೊಂಡು ಮನೆಗೆ ಹೋದಂಥ ರೀತಿ, ಅದನ್ನು ನೋಡಿದಾಗ ನಮ್ಮ ವ್ಯವಸ್ಥೆ ಮೇಲೆ, ನಮ್ಮ ರಾಜಕಾರಣಿಗಳ ಮೇಲೆ ಅಸಹ್ಯ ಹುಟ್ಟುಬಿಡ್ತು. ನಿಜಕ್ಕೂ ಅಸಹ್ಯ ಹುಟ್ಟುಬಿಡ್ತು. ಯಾರೀ ಮಾಡಬೇಕಾದಂಥ ಕೆಲಸ ಇದು? ಯಾರೋ ರಾಜಕಾರಣಿಗಳು ಮಾಡಬೇಕಾದಂಥ ಕೆಲಸ, ನಾವು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನು ನಾವು ಮಾಡ್ತಾ ಇದೀವಲ್ಲ ಅಂತ ಹೆಮ್ಮೆ ಆಯ್ತು. ನಿಜಕ್ಕೂ ಹೆಮ್ಮೆ ಆಯ್ತು. ಎದೆ ತಡ್ಕೊಂಡು ಹೇಳುವಷ್ಟು ಹೆಮ್ಮೆ ಆಯ್ತು, ಖುಷಿ ಆಯ್ತು. ಇನ್ನಷ್ಟು ಮಾತಾಡ್ತೀನಿ. ನನ್ನ ರಾಜ್ಯದಲ್ಲಿ ಕಂಡು ಕೇಳರಿಯದ ಭೀಕರ ಬರ ಇದೆ. ರಣಭೀಕರ ಜಲಕ್ಷಾಮಕ್ಕೆ ಇಡೀ ರಾಜ್ಯವೇ ತತ್ತರಿಸಿ ಹೋಗಿದೆ. ಹನಿ ನೀರಿಗೂ ನಿತ್ಯವೂ ಹಾಹಾಕಾರ ಇದೆ. ಹನಿ ನೀರಿಗೂ ನಿತ್ಯವೂ ಹಾಹಾಕಾರ. ರಾಜ್ಯದಲ್ಲಿ ಕಂಡು ಕೇಳರಿಯದ ಭೀಕರ ಬರಗಾಲ, ರಣಭೀಕರ ಜಲಕ್ಷಾಮ, ಹನಿ ಹನಿ ನೀರಿಗೂ ನಿತ್ಯ ಪರದಾಟ. ಜನರ ಗೋಳು ತಪ್ತಾ ಇಲ್ಲ, ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಪತ್ಕಾಲದಲ್ಲಿ ಜನರಿಗೆ ನಾವು ನೀರು ಕೊಡೋ ಮೂಲಕ ನೆರವಾದ್ವಿ. ಆಪತ್ಕಾಲದಲ್ಲಿ ಜನರ ದಾಹ ತಣಿಸೋದಕ್ಕೆ ವಿಸ್ತಾರ ನ್ಯೂಸ್ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ. ಕುಡಿಯಲು ಗುಟುಕು ನೀರಿಲ್ಲದ ಕಡೆ ನೀರು ತಲುಪಿಸುವ ಮಹತ್ ಕಾರ್ಯ ಇದು. ಕನ್ನಡ ಮಾಧ್ಯಮ ಲೋಕದಲ್ಲಿ ವಿಸ್ತಾರ ನ್ಯೂಸ್ ವಿಭಿನ್ನ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವು ಕೇವಲ ಹೇಳಿಕೆಗೋಸ್ಕರ ಹೇಳ್ತಾ ಇಲ್ಲ, ಕೇವಲ ಸಾಲುಗಳನ್ನು ಬಹಳ ಚೆನ್ನಾಗಿ ಪೋಣಿಸಬೇಕು, ನಿಮ್ಮ ಮುಂದೆ ಉದ್ಘಾರದಿಂದ ಹೇಳಬೇಕು ಅನ್ನೋ ಮಾತುಗೋಸ್ಕರ ಹೇಳ್ತಾ ಇಲ್ಲ. ನಿಜಕ್ಕೂ ಅಕ್ಷರಶಃ ವಾಸ್ತವವನ್ನು ಮಾತಾಡ್ತಾ ಇದ್ದೀನಿ. ಕನ್ನಡ ಮಾಧ್ಯಮ ಲೋಕದಲ್ಲೇ ವಿಸ್ತಾರ ನ್ಯೂಸ್ನ ವಿಭಿನ್ನ ಪ್ರಯತ್ನ ಇದು. ಬೇರೆ ಯಾರೂ ಯೋಚಿಸದ, ಯಾರಿಗೂ ಸಾಧ್ಯವಾಗದ ಪ್ರಯತ್ನ ಇದು. ಈ ಸಾಲುಗಳಿಗೆ ಸಾಕ್ಷೀಭೂತ ಅಂತ ಅನಿಸೋ ರೀತಿಯಲ್ಲಿ ಈ ದೃಶ್ಯಗಳಿದಾವೆ. ನೀವು ಗಮನಿಸಿ, ಇದು ಯಾವುದೋ ಆಂಧ್ರದ ಕಡಪನೋ, ರಾಜಸ್ಥಾನದ ಯಾವುದೋ ಒಂದು ಮರುಭೂಮಿಯ ದೃಶ್ಯಗಳನ್ನು ತೋರಿಸ್ತಾ ಇಲ್ಲ, ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದ ದೃಶ್ಯಗಳನ್ನು ತೋರಿಸ್ತಾ ಇಲ್ಲ. ನಮ್ಮ ಉತ್ತರ ಕನ್ನಡದ, ಉತ್ತರ ಕರ್ನಾಟಕದ ಒಂದಷ್ಟು ಜಿಲ್ಲೆಗಳ ಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ.
ಇಡೀ ಭೂಮಿ ಬಾಯಿ ಬಿಟ್ಟಿದೆ, ನೀರಿಗೋಸ್ಕರ ಕಾಯ್ತಾ ಇದೆ. ಕೇವಲ ರೈತರು ಮಾತ್ರ ಅಲ್ಲ, ಈ ಧರೆಯೂ ಕೂಡ ವರ್ಷ ಯಾವಾಗ ಬರ್ತಾಳೆ, ಮಳೆ ಯಾವಾಗ ಗೈತಾಳೆ ಅಂತ ಕಾದು ಕುಳಿತಿದೆ. ಇನ್ನೊಂದು ಕಡೆಯಿಂದ ನೋಡಿ, ಯಾವುದೋ ಒಂದು ಸಣ್ಣ ಹಳ್ಳವನ್ನ ತೋಡಿ ಬೊಗಸೆ ನೀರಿಗೋಸ್ಕರ ಪಾಪ ಅಲ್ಲಿರುವಂತಹ ಮಹಿಳೆಯರು, ವೃದ್ಧರು ಆ ಬೊಗಸೆ ನೀರನ್ನ ತೆಗೆಯೋದೇ ಒಂದು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲ ಆಗ್ಬಿಟ್ಟಿದೆ. ನೀರಿಲ್ಲ ರೀ, ಕುಡಿಯೋದಕ್ಕೆ ನೀರಿಲ್ಲ ರೀ, ಬೇರೆ ಯಾವುದಕ್ಕೂ ಅವ್ರು ಕೇಳ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಜನರ ಕಷ್ಟವನ್ನ ಕಂಡು ಜನಪರ ಕಾರ್ಯಕ್ಕೆ ನಿಮ್ಮ ವಿಸ್ತಾರ ನ್ಯೂಸ್ ಮುಂದಾಯಿತು. ಕರುನಾಡಿನ ಜನರಿಗೆ ಜೀವ ಜಲವನ್ನ ಕೊಡಿಸುವ ಮಹತ್ ಕಾರ್ಯಕ್ಕೆ ಇವತ್ತು ಬೆಳಗ್ಗೆ ನಾವು ಚಾಲನೆಯನ್ನು ಕೊಟ್ವಿ. ಜನರ ಕಷ್ಟ ಕಂಡು ಜನಪರ ಕಾರ್ಯಕ್ಕೆ ನಿಮ್ಮ ವಿಸ್ತಾರ ನ್ಯೂಸ್ ಮುಂದಾಯಿತು. ಅದಕ್ಕೆ ಕಾರಣೀಭೂತರಾದವರು ನಮ್ಮ ಇಡೀ ತಂಡ, ಜೊತೆಗೆ ಶ್ರೀರಕ್ಷೆಯಾಗಿ ನಿಂತ ನಮ್ಮ ಜನ. ಕನ್ನಡಿಗರಿಗೋಸ್ಕರ ವಿಸ್ತಾರ ನ್ಯೂಸ್ನ ಕಾಳಜಿಯ ಪ್ರಯತ್ನ ಇದೆ. ಜಲವೇ ಜೀವನ ಅನ್ನೋ ಹೆಸರು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಈ ಹೆಸರು. ನಿಜಕ್ಕೂ ಯಾವುದೋ ಉಕ್ತಿ ಅನ್ನೋ ರೀತಿಯಲ್ಲಿ ಬರ್ಕೊಂಡಿರೋ ಹೆಸರಲ್ಲ ಇದು. ಜಲವೇ ಜೀವನ, ನೀರಿದ್ದೇ ಜೀವನ, ನೀರಿಲ್ಲದೆ ಇದ್ರೆ ಜೀವನ ಇಲ್ಲ. ನೀರೇ ಆತ್ಮ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಎಲ್ಲ ದೇವರುಗಳು ನೀರಿನಲ್ಲಿ ಸ್ಥಿತರಾಗಬೇಕು ಅಂತ ಪುರಾಣ ಕಾಲದಿಂದಲೂ ಹೇಳ್ಕೊಂಡು ಬಂದಿದ್ದೀವಿ. ಪಂಚಭೂತಗಳಲ್ಲಿ, ಪಂಚಶಕ್ತಿಗಳಲ್ಲಿ ನಮ್ಮ ನೀರು ಒಂದು ಅಂತ ಹೇಳ್ತೀವಿ, ಪೂಜೆ ಮಾಡ್ತೀವಿ ರೀ. ಗಂಗೆ ಸ್ವರೂಪ ನನ್ನ ತಾಯಿ ಸ್ವರೂಪ ಅಂತ ಹೇಳ್ತೀವಿ. ಆ ನೀರು, ಆ ನೀರೇ ತಾವು ಇದರಿಂದಾನೇ ನಮ್ಮ ಈ ಅತ್ಯುನ್ನತವಾದಂಥ ಕೆಲಸ, ಅತ್ಯುನ್ನತವಾದಂಥ ಕಾರ್ಯ ಶುರುವಾಗಲಿ. ಚಪ್ಪಾಳೆ ಬರಲಿ ದಯಮಾಡಿ. ನಾಗೇಶ್ ಗೌಡ್ರೆ ಬನ್ನಿ, ದಯಮಾಡಿ ಬನ್ನಿ. ಇದಕ್ಕೊಂದು ಹೀಗೆ ವಿದ್ಯುಕ್ತವಾಗಿ ಚಾಲನೆ ಕೊಡುವಂಥ ಪ್ರಯತ್ನ ಮಾಡೋಣ. ಅದಾದಮೇಲೆ ಪೂಜೆ ಶುರುವಾಗಲಿ. ಬರಲಿ. ಇದು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಕಾಳಜಿ ಮತ್ತು ಗೌರವದಿಂದ ರಾಜ್ಯದ ಜನಕ್ಕೆ ನಾವು ಸಮರ್ಪಿಸ್ತಾ ಇದ್ದೇವೆ ಜಲವೇ ಜೀವನ ಅಭಿಯಾನ. ಥ್ಯಾಂಕ್ ಯು ಗುರುಗಳೇ. ದಯಮಾಡಿ ತಾವು ಪೂಜೆಯನ್ನು ಶುರು ಮಾಡ್ಬೋದು ಇವಾಗ. ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯವರಾರ್ಥೆ ಶ್ರೀಹರೇಃ ಶ್ವೇತವರಾಧಿ ಪೂಜಾ ಆರಾಧಂಚರಿಷ್ಯೆ. ನಮೋ ನಮೋ ಗಣೇಶಾಯ ಗಣೇಶಾಯ ನಮೋ ನಮಃ ವಿನಾಯಕಾಯ ವೈಚಕ್ರಂ ವಿಗತಾಯ ಮಧುಪ್ರಾಖ್ಯಾಂ. ಓಂ ಭೂಮಾನತಿಮಾವಾಯಾಮಿ, ಓಂ ಭೂವಾಮಾನತಿಮಾವಾಯಾಮಿ, ಓಂ ಭೂರ್ಭು. ಇದು ಬೆಂಗಳೂರಿನ ದೃಶ್ಯಗಳನ್ನು ಗಮನಿಸ್ತೀರಿ ನೀವು. ವಿಸ್ತಾರ ನ್ಯೂಸ್ನ ಕಚೇರಿಯಿಂದ ಬೆಳಗ್ಗೆ 11 ಗಂಟೆಗೆ ಜಲವೇ ಜೀವನ ನಮ್ಮ ಅಭಿಯಾನಕ್ಕೆ ಚಾಲನೆ ಸಿಕ್ಕ ಬಳಿಕ ಬೆಂಗಳೂರಿನ ಜನತೆಗೆ ನೆರವಾಗಬೇಕು, ಎಲ್ಲಿ ನೀರಿಲ್ಲವೋ ಅಲ್ಲಿಗೆ ನೀರು ತಲುಪಿಸಬೇಕು ಅಂತ ವಿಸ್ತಾರ ಕಚೇರಿಯಿಂದ ಹೊರಟಂತ ನೀರಿನ ಟ್ಯಾಂಕರ್ಗಳ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರದು ಮಾತ್ರ. ಆದರೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ನಮ್ಮ ಅಭಿಯಾನ ಆಗಿದ್ದಲ್ಲ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಎಲ್ಲಿ ನೀರಿನ ಅಭಾವ ಇತ್ತು, ಎಲ್ಲಿಗೆ ಕುಡಿಯೋ ನೀರು ತಲುಪಬೇಕಿತ್ತೋ ಅಲ್ಲಿಗೆ ಒದಗಿಸುವ ಕೆಲಸವನ್ನು ವಿಸ್ತಾರ ನ್ಯೂಸ್ ಮಾಡ್ತು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ದೃಶ್ಯಗಳು ಕೇವಲ ಬೆಂಗಳೂರಿದ್ದು ಮಾತ್ರ ಆಗಿರ್ಬೋದು. ನೀವು ಹೇಳ್ಬೋದು ಎಲ್ಲೋ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ, ಒಂದು 4-5 ಟ್ಯಾಂಕರ್ ಕೊಟ್ಟರೋ ಏನೋ. ನೋ, ಇಲ್ಲ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಏಕಕಾಲಕ್ಕೆ ಈ ಮಹಾ ಅಭಿಯಾನಕ್ಕೆ ಚಾಲನೆ ಕೊಡಲಾಯಿತು. ಬೆಂಗಳೂರಿನ ಕೇಂದ್ರ ಕಚೇರಿ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲಿ ಬರ ಇದೆ, ಎಲ್ಲಿ ನೀರಿನ ಕೊರತೆ ಇದೆ, ಯಾವ ಜಿಲ್ಲೆಗಳಲ್ಲಿ ಜನರಿಗೆ ನೀರು ಬೇಕಾಗಿದೆ, ಶುದ್ಧ ಕುಡಿಯುವ ನೀರು ಎಲ್ಲಿ ಬೇಕೋ ಅಲ್ಲಿಗೆ ತಲುಪಿಸುವ ಕೆಲಸ ಏಕಕಾಲದಲ್ಲಿ ಪ್ರಾರಂಭ ಆಯಿತು. ಕುಡಿಯುವ ನೀರಿನ ಟ್ಯಾಂಕರ್ಗಳ ಮೂಲಕ ನೀರು ಕೊಡುವ ಕಾರ್ಯ ಇದಾಗಿತ್ತು. ಎಲ್ಲೆಲ್ಲಿ ನೀರಿಗೆ ಹಾಹಾಕಾರ ಇದೆಯೋ, ಎಲ್ಲೆಲ್ಲಿ ನೀರಿಗೆ ಬೇಕು ಅನ್ನೋ ಸಮಸ್ಯೆ ಇದೆಯೋ, ಎಲ್ಲೆಲ್ಲಿ ನೀರಿಗಾಗಿ ತತ್ವಾರ ಇದೆಯೋ ಅಲ್ಲೆಲ್ಲ ಕಡೆ ನೀರನ್ನು ತಲುಪಿಸುವ ಕೆಲಸ ಆಯಿತು ಈ ಮಹಾ ಅಭಿಯಾನದ ಮೂಲಕ. ಬೆಂಗಳೂರಿನ ಕೇಂದ್ರ ಕಚೇರಿ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಏಕಕಾಲಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಯಿತು. ಕುಡಿಯೋ ನೀರಿನ ಟ್ಯಾಂಕರ್ಗಳನ್ನ ನೀರಿನ ಹಾಹಾಕಾರ ಇರುವ ಸ್ಥಳಕ್ಕೆ ತಲುಪಿಸುವ ವಿನೂತನ, ಜೊತೆಗೆ ಮಹತ್ ಕಾರ್ಯ ಅಂತ ಕರೀಬೇಕು. ಇದನ್ನ ಮಹತ್ ಕಾರ್ಯ ಅಂತ. ಅನ್ನ ಬಿಟ್ಟಿರ್ಬೋದು, ಆಹಾರ ಬಿಟ್ಟಿರ್ಬೋದು, ರೋಟಿ, ಮಖಾನ್, ಕಪಡ ಅಂತ ಹೇಳ್ತಾರಲ್ಲ, ಇದೆಲ್ಲವನ್ನ ಬಿಟ್ಟಿರ್ಬೋದು. ನೀರಿಲ್ಲದೆ ಇರೋದಕ್ಕೆ ಸಾಧ್ಯನಾ?
ಅದಕ್ಕೆ ನೀರನ್ನ ದೈವ ಸ್ವರೂಪಿಣಿ ಅಂತ ಕರೆದಿದ್ದು, ಅದಕ್ಕೆ ನೀರನ್ನ ಮಾತೃ ಸ್ವರೂಪಿಣಿ ಅಂತ ಕರೆದಿದ್ದು, ಅದಕ್ಕೆ ನೀರಿಗೆ ದೈವಿ ಸ್ವರೂಪವನ್ನ ಕೊಟ್ಟು ಪೂಜಿಸೋದು ಅಂತ ಮಹತ್ ಕಾರ್ಯವನ್ನು ಇವತ್ತು ನಾವು ಮಾಡಿದ್ವಿ. ಮಹಾ ಅಭಿಯಾನದ ಮೂಲಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆಗೊಳ್ತು. 11 ಗಂಟೆಗೆ ಉದ್ಘಾಟನೆ ಮಾಡಿದ್ವಿ. ಅದಾದ ಬಳಿಕ ಎಲ್ಲ ಜಿಲ್ಲೆಗಳಲ್ಲಿ ನೀವು ಗಮನಿಸಬಹುದು ನೋಡಿ, ಆ ಜಿಲ್ಲೆಗಳಿಗೆ ನಮ್ಮ ನೀರಿನ ಟ್ಯಾಂಕರ್ ಹೋದಾಗ ಆ ಟ್ಯಾಂಕರ್ಗೆ ಪೂಜೆ ಮಾಡಿದ್ರು ಜನ. ತಿಲಕವನ್ನ ಇಟ್ಟು ಆರತಿಯನ್ನ ಬೆಳಗಿ ಪೂಜೆ ಮಾಡಿದ್ರು. ಯಾಕೆ ಹೇಳಿ? ಅದರಲ್ಲಿ ತುಂಬಿರೋದು ದೇವತೆಯನ್ನ ಅಂತ, ಅಲ್ಲಿ ತುಂಬಿರೋದು ಮಾತೃ ಸ್ವರೂಪಿಣಿಯಾದ ನೀರನ್ನ ಅಂತ. ಅಷ್ಟು ಪೂಜ್ಯ ಭಾವದಿಂದ ಜನ ಸ್ವೀಕಾರ ಮಾಡಿಕೊಂಡ್ರು. ಬಹಳ ಖುಷಿ ಕೊಟ್ಟರು ಜನ. ನೋಡಿ, ಬಹಳ ಜನ ಬಂದು ನೂಕು ನುಗ್ಗಲಿನಲ್ಲಿ ನೀರು ಪಡಿತಾ ಇದ್ದಾರೆ. ಎಂಥ ಯಶಸ್ಸು ನೋಡಿ, ಎಂಥ ಒಂದು ಅಭಿಯಾನ ನೋಡಿ ಅಂತ ನಾವು ಹೇಳ್ತಾ ಇಲ್ಲ, ಹೇಳೋದಕ್ಕೆ ಮನಸ್ಸು ಕೂಡ ಒಪ್ತಾ ಇಲ್ಲ. ಹಬ್ಬದ ದಿನದಂದು ಜನ ನೀರಿಗೋಸ್ಕರ ಇಂಥ ಹಪಹಪಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡುವಂಥ ಸನ್ನಿವೇಶ ಅಲ್ಲ, ಖುಷಿ ಪಡುವಂಥ ಸನ್ನಿವೇಶ ಅಲ್ಲ. ಆದರೆ ನಿಜಕ್ಕೂ ಈ ರಾಜ್ಯದಲ್ಲಿ ನೀರಿಗೋಸ್ಕರ ಬವಣೆ ಎಷ್ಟಿದೆ, ನಿಜಕ್ಕೂ ಹಾಹಾಕಾರ ಎಷ್ಟಿದೆ, ಜನರಲ್ಲಿ ನೀರಿನ ಹಪಹಪಿ ಎಷ್ಟಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಜೀವಜಲಕ್ಕೆ ಸಂಕಷ್ಟ ಇದೆ ರೀ. ನೀರಿಗಾಗಿ ಪರಿತಪಿಸ್ತಾ ಇದ್ದವರಿಗೆ ವಿಸ್ತಾರ ನ್ಯೂಸ್ ಜೀವಜಲವನ್ನ ಪೂರೈಕೆ ಮಾಡಿ ವಾಟರ್ ಟ್ಯಾಂಕರ್ ಮೂಲಕ ಜನರ ದಾಹ ತಣಿಸ್ತು ವಿಸ್ತಾರ ನ್ಯೂಸ್. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗ, ಈ ಕಡೆ ಕಿತ್ತೂರು ಕರ್ನಾಟಕ ಭಾಗ, ಆ ಕಡೆಯಿಂದ ಕರಾವಳಿ, ಮಧ್ಯ ಕರ್ನಾಟಕ, ಎಲ್ಲ ಕಡೆ, ರಾಜ್ಯದ ಎಲ್ಲಾ ಕಡೆ, ಬಳ್ಳಾರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವಿಸ್ತಾರದಿಂದ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಲಾಯಿತು. ಅದರಲ್ಲೂ ಬಹಳ ಇಂಪಾರ್ಟೆಂಟ್ಲಿ ಎಲ್ಲೋ ನೀರಿದೆಯಂತೆ, ಅಲ್ಲೇ ತಗೊಂಡಾಗ ನಿಲ್ಸಿದ್ದಾರೆ ಇವ್ರ ಗಾಡಿನ, ಅಲ್ಲೆಲ್ಲೋ ನೀರು ಬರ್ತಾ ಇದೆಯಂತೆ ಮತ್ತಲ್ಲೇ ಕೊಟ್ಟಿದ್ದಾರೆ ನೀರನ್ನ. ಈ ತರ ಹೇಳಂಗೇ ಇಲ್ಲ. ಯಾಕೆ? ಎಲ್ಲಿ ನೀರಿನ ಬವಣೆ ಇದೆ, ಎಲ್ಲಿ ನೀರಿಗೆ ಹಾಹಾಕಾರ ಇದೆಯೋ ಅಲ್ಲಿಗೆ ಸಮರ್ಪಕವಾಗಿ ನಮ್ಮ ನೀರಿನ ಟ್ಯಾಂಕರ್ಗಳು ಹೋಗಿದ್ದಾವೆ. ಮೊದಲೇ ನಾವು ಗೊತ್ತುಪಡಿಸಿದಂಥ ಜಾಗಕ್ಕೆ ಎಲ್ಲಿ ನೀರಿನ ಸಮಸ್ಯೆ ಇದೆ, ಎಲ್ಲಿ ನೀರಿನ ಹಾಹಾಕಾರ ಹಪಹಪಿ ಇದೆ, ಅಲ್ಲಿಗೆ ನಮ್ಮ ಟ್ಯಾಂಕರ್ಗಳು ಹೋಗಿದ್ದಾವೆ. ಆ ಮೂಲಕ ಜನರ ದಾಹ ತಣಿಸುವ ಕೆಲಸವನ್ನ ವಿಸ್ತಾರ ನ್ಯೂಸ್ ಮಾಡಿದೆ. ನಿಜಕ್ಕೂ ಸರ್ಕಾರ, ರಾಜಕಾರಣಿಗಳು, ನಿಮಗೆ ಶೇಮ್, ನಾಚಿಕೆ ಆಗಬೇಕು. ಈ ದೃಶ್ಯಗಳನ್ನು ಒಮ್ಮೆ ನೋಡಿ, ಈ ದೃಶ್ಯಗಳನ್ನು ನೋಡಿ. ಚಿನ್ನ ಕೊಡ್ತಾ ಇಲ್ಲ, ಅಲ್ಲಿ ವಜ್ರ ವೈಢೂರ್ಯಗಳನ್ನು ಕೊಡ್ತಾ ಇಲ್ಲ, ಯಾವುದೋ ಬಹಳ ಮೌಲ್ಯ ಇರೋ ವಸ್ತುನ ಅಲ್ಲಿ ಚೆಲ್ತಾ ಇಲ್ಲ, ಅಲ್ಲಿ ಎಣ್ಣೆ ಕೊಡ್ತಾ ಇಲ್ಲ, ಸೀರೆ ಕೊಡ್ತಾ ಇಲ್ಲ, ಕುಕ್ಕರ್ ಹಂಚ್ತಾ ಇಲ್ಲ, ಜೀವ ಜಲವನ್ನ ಹಂಚ್ತಾ ಇದ್ದೀವಿ, ಜೀವ ಜಲವನ್ನ. ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು. ಚುನಾವಣೆ ಸಂದರ್ಭ ಬಂದಾಗ ಮೂಟೆಗಟ್ಟಲೆ ಸೀರೆ ತಗೊಂಡು ಹೋಗ್ತಿರಲ್ಲ, ಕುಕ್ಕರ್ಗಳನ್ನು ಹಂಚ್ತಿರಲ್ಲ, ರಾತ್ರೋರಾತ್ರಿ ಎಣ್ಣೆ ಬಾಟಲ್ ಹಂಚ್ತಿರಲ್ಲ, ನಾಚಿಕೆ ಆಗಬೇಕು ನಿಮಗೆ. ನೋಡಿ, ಜೀವ ಜಲಕ್ಕೋಸ್ಕರ ಎಷ್ಟು ಹಪಹಪಿ ಇದೆ ಅಂತ. ಇವತ್ತು ರಾಜಕಾರಣಿಗಳ ಕಣ್ಣು ತೆರೆದಿಲ್ಲ, ಇವತ್ತು ಗೊತ್ತಿಲ್ಲ ಅವರಿಗೆ ನಾವೇನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಸ್ವಾಮಿ, ರಾಜ್ಯದ 236 ತಾಲೂಕುಗಳ ಪೈಕಿ 226 ತಾಲೂಕುಗಳಲ್ಲಿ ಭೀಕರ ಬರ ಇದೆ, ಭೀಕರ ಬರ, ರಣಭೀಕರ ಬರ. ಇನ್ನೇನಾದರೂ ಉಪಮೇಯಗಳನ್ನು ಸೇರಿಸೋದಾದ್ರೆ ಸೇರಿಸ್ಕೊಳ್ಳಿ, ಇಂಥ ಬರ ಇದೆ. ಹೀಗಿದ್ರು ನಮ್ಮ ಪಾಡಿಗೆ ನಾವು ಇರ್ತೀವಿ, ನಮ್ಮ ಪಾಡಿಗೆ ಬಿಂದಾಸ್ ಆಗಿರ್ತೀವಿ. ಅವನು ಯಾವನ ಇನ್ನೊಬ್ಬ ರಾಜಕಾರಣಿಗಳ ಬಗ್ಗೆ ಮಾತಾಡ್ಕೊಂಡು ಅವ್ರಿಗೆ ಇವನು ಉಕ್ಕೊಂಡು ಇವನಿಗೆ ಅವನು ಉಕ್ಕೊಂಡು ಇದೇ ಥರ ಇರ್ತೀವಿ ನಾವು ಅಂತ ಹೇಳಿದ್ರೆ ಯುವರ್ ಚಾಯ್ಸ್, ನಿಮ್ಮ ಹಣೆ ಬರಹ, ನೀವು ಬಿಟ್ಟಂಥ ವಿಚಾರ. ಜನ ಬುದ್ಧಿ ಕಲಿಸ್ಬೇಕು ಅಷ್ಟೇ. ನೋಡಿ, ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪಾಪ ನೀರನ್ನು ಕಂಡೊಡನೆ ಹೇಗೆ ಮುತ್ತುಕೊಂಡ್ರು ಅಂತ ನೋಡಿ. ಯಾಕೆ? ತಿಂಗಳಾನುಗಟ್ಟೆಯಿಂದ ಅಲ್ಲಿ ಕುಡಿಯೋ ನೀರೇ ಇಲ್ಲ ರೀ, ಕುಡಿಯೋದಕ್ಕೆ ನೀರೇ ಇಲ್ಲ. ಅಂಥ ಪ್ರದೇಶಗಳಿಗೆ, ಅಂಥ ಜಿಲ್ಲೆಗಳಿಗೆ, ಅಂಥ ಜನವಸತಿ ಇರುವಂಥ ಕಡೆ ನಾವು ನಮ್ಮ ಟ್ಯಾಂಕರ್ಗಳನ್ನು ಕಳಿಸಿದ್ದೀವಿ. ಅಂಥ ಕಡೆ ಜನರಿಗೆ ನೀರನ್ನು ತಲುಪಿಸುವ ಕೆಲಸ ಮಾಡಿದ್ದೀವಿ. ಆ ಆತ್ಮತೃಪ್ತಿ ಇದೆ. ಆ ಆತ್ಮತೃಪ್ತಿ ಇವತ್ತು ವಿಸ್ತಾರ ನ್ಯೂಸ್ನ ಇಡೀ ಬಳಗಕ್ಕಿದೆ. ಹಬ್ಬದ ದಿನ ಒಂದು ಸಾತ್ಕಾರ ಮಾಡಿದ್ವಲ್ಲ ನಾವು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.